Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸರಿಗೆ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ವೆದರ್ ಇಟ್ ಇಸ್ ದ ಇಂಡಿಕೇಶನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಯುವರ್ ಗವರ್ಮೆಂಟ್. ಯಾವುದು ರಿಸಲ್ಟ್ ಬರ್ತದಲ್ಲ, ಮುಂಬರುವ ರಿಸಲ್ಟ್ ನಮ್ಮ ಕಾರ್ಯವೈಖರಿಯಾದ ಮೇಲೆ ಇಂಡಿಕೇಶನ್ ಆಗುತ್ತೆ. ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ, ಹಿಂದೆ ಏನ್ ಮಾಡಿದ್ದು, ಈಗೇನ್ ಮಾಡಿದ್ದೀವಿ, ಕೇಂದ್ರ ಸರ್ಕಾರ ಅವ್ರು ಏನೇನ್ ಹೇಳಿದ್ರು, ಏನ್ ಮಾಡಿದ್ದಾರೆ, ಇವೆಲ್ಲರೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ. ಜನಗಳು ಕೊಡ್ತಕ್ಕಂಥ ತೀರ್ಪಿದೆಯಲ್ಲ, ಅದು ಅಂತಿಮ ಯಾವಾಗಲೂ. ಜನಗಳು ಕೊಡ್ತಕ್ಕಂಥ ತೀರ್ಪು ಅಂತಿಮ. ನಾನು ಅಂದ್ಕೊಂಡಿದ್ದೀನಿ, ಜನಗಳ ಮೇಲೆ ನಮ್ಮ 5 ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ, ಪರಿಣಾಮ ಆಗಿದೆ. ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ನಮ್ ಕ್ವಶನ್ಗೆ ಉತ್ತರ ಅಲ್ಲ. ಈಗೇನು ಎಲೆಕ್ಷನ್ ರಿಸಲ್ಟ್ ಬರ್ತದೆ, ಅದು ಇಂಡಿಕೇಶನ್ ನೀವೇನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಆ ತರ ಏನಾದ್ರು ಮಾಡ್ತೀರಾ? ಎಲೆಕ್ಷನ್ ರಿಸಲ್ಟ್ ಬರಲಿ ಅಲ್ಲ, ಈಗ ನಾವು ಏನ್ ಜನಗಳಿಗೆ ಮಾತು ಕೊಟ್ಟಿದ್ದೋ ಅವೆಲ್ಲ ನಡ್ಕೊಂಡಿದ್ದೀವಿ ಅಲ್ವಾ? ಜನಗಳಿಗೆ ಏನ್ ತೀರ್ಪು ಕೊಡ್ತಾರೆ, ಈಗ ಜನಗಳು ಅವರ ವಿವೇಚನೆ ಇದೆಯಲ್ಲ, ಆ ವಿವೇಚನೆ ಮೇಲೆ ತೀರ್ಪು ಕೊಡ್ತಾರೆ ಜನಗಳು. ನಮ್ಮ ಮಾತುಗಳನ್ನು ಕೂಡ ಗಮನ ತಗೋತಾರೆ, ಅವ್ರ ಮಾತುಗಳನ್ನು ಕೂಡ ಗಮನ ತಗೋತಾರೆ. ಅಂತಿಮವಾಗಿ ಅವ್ರು ಏನ್ ತೀರ್ಪು ಕೊಡ್ತಾರೆ ಅದು ಅಂತಿಮ ಆಗ್ತದೆ. ಸೂರತ್ ನಲ್ಲಿ ಏನಾಯ್ತಪ್ಪ ಅಂದ್ರೆ ಫಸ್ಟ್ ಒಂದು ಎಲೆಕ್ಟೆಡ್ ಪರ್ಸನ್ ಫ್ರಮ್ ದ ಬಿಜೆಪಿ ವಿಥೌಟ್ ಅಗೇನ್ಸ್ಟ್ ಪಾರ್ಟಿ ಅವಿರೋಧವಾಗಿ ಸೂರತ್ ನಲ್ಲಿ, ಗುಜರಾತ್ ಸೂರತ್ ನಲ್ಲಿ ಅವ್ರಿಗೆ ಅದಕ್ಕೆ ನನ್ನ ಕ್ಯಾಂಡಿಡೇಟ್ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅದ್ರ ಮೇಲೆ ಅಭ್ಯರ್ಥಿನೇ ವಿಡ್ರಾ ಮಾಡ್ಕೊಂಡ್ಬಿಟ್ರಲ್ಲ ಅಭ್ಯರ್ಥಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಸರ್, ಇನ್ನೊಂದು ಆಗ್ತಾ ಇದೆ, ಸೂರತ್, ಗುಜರಾತ್ ಅಂಡ್ ಮಧ್ಯಪ್ರದೇಶ ಈ ನಮ್ಮ ಕ್ಷತ್ರಿಯ ಸಮಾಜದ ವಿರುದ್ಧ ಸೂರತ್ದಿಂದ ರೂಪಾಲ ಅಂತಕ್ಕಂಥ ಸೆಂಟ್ರಲ್ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ. ಅದು ಫೀಲ್ ಟುಡೇ ಇಟ್ ಇಸ್ ಬರ್ನಿಂಗ್ ಇನ್ ಸೂರತ್, ರಾಜಸ್ಥಾನ್. ರಜಪೂತ್ರ ಅಗೇನ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬಿಜೆಪಿ ಕ್ಯಾಂಡಿಡೇಟ್, ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವೆಲ್ಲ ಈಗ ಜನಗಳು ನಾವು ದಡ್ಡರು ಅಂತ ತಿಳ್ಕೊಂಡಿದ್ರೆ ಮತದಾರರನ್ನ, ನಾವು ದಡ್ಡರು ಅಷ್ಟೇ, ಗೊತ್ತಾಯ್ತಾ? ಅವರು ಬಹಳ ಬುದ್ಧಿವಂತರಿದ್ದಾರೆ, ಮತ್ತೆ ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ಹಾಗಾಗಿ ಅವರು ಎಲ್ಲ ಕಾಲದಲ್ಲೂ ನೋಡ್ಕೊಬರ್ರಿ ನೀವು, ಜನ ಬಹಳ ಬುದ್ಧಿವಂತಿಕೆಯಿಂದ ವೋಟ್ ಹಾಕ್ತಾರೆ. ಅಸ್ಸಾಂ ಸಿಎಂ ಅವರು ಹೇಳ್ತಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ. ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಶೀತಲ ಸಮರ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ. ಮತ್ತೊಂದ್ ಕಡೆ ನೇಹಾ ಹತ್ಯೆ ಕೇಸ್, ಮುಸ್ಲಿಂ ಮೀಸಲಾತಿ ವಿಚಾರ, ಇದು ಕಾಂಗ್ರೆಸ್ ಮುಳುವಾಗುತ್ತೆ ಅಂತ ಅಸ್ಸಾಂ ಸಿಎಂ ಅವರು ಹೇಳಿರೋದು. ಯಾರು ಈಗ ಅಸ್ಸಾಂ ಸಿಎಂ ಹೇಳೋದನ್ನ ನೀವು ಕೇಳ್ತಿರಲ್ರಿ? ರಿಪಬ್ಲಿಕ್ ಸಂದರ್ಶನದಲ್ಲಿ ರಿಪಬ್ಲಿಕ್ ಈಗ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅಸ್ಸಾಂ ಮುಖ್ಯಮಂತ್ರಿ ಅವರು ಕರ್ನಾಟಕದ ಬಗ್ಗೆ ಅವರು ಜ್ಞಾನ ಇದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ. ಅವ್ರಿಗೆ ವಿಚಾರ ತಿಳ್ಕೊಂಡಿದಾರೋ ಇಲ್ಲೋ ಗೊತ್ತಿಲ್ಲ. ನನಗೂ ಡಿಕೆ ಶಿವಕುಮಾರ್ಗೂ ಯಾವ ಶೀತಲ ಸಮರನೂ ಇಲ್ಲ. ಏನ್ ನೋಡ್ರಿ, ಅಸ್ಸಾಂ ಚೀಫ್ ಮಿನಿಸ್ಟರ್ ಅವ್ರು ಹೇಳಿರೋದು, ಅವರು ಈ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ಈ ದೇಶದ ಅಧ್ಯಕ್ಷರು ಅಲ್ಲ, ಬಿಜೆಪಿ ಅಧ್ಯಕ್ಷರು ಅಲ್ಲ, ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಅಲ್ಲ, ಮತ್ತೆ ಬಿಜೆಪಿ ಅಧ್ಯಕ್ಷರು ಅಲ್ಲ ಅವರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.